ನರಮಂಡಲದ ಸಮಸ್ಯೆ, ಚರ್ಮದ ಮೇಲಿನ ರ್ಯಾಷಸ್, ಮೌತ್ ಅಲ್ಸರ್ಸ್ ಅಂದ್ರೆ ಬಾಯಿ ಹುಣ್ಣು, ಜೀರ್ಣಾಂಗ ವ್ಯೂಹದ ಸಮಸ್ಯೆಗಳು ಇವು ನಿವಾರಣೆ ಆಗಲು ಸ್ವಲ್ಪ ಸಮಯ ಬೇಕು. ವಿಟಮಿನ್ ಬಿ3 ಸೇವನೆಯಿಂದ ಈ ಸಮಸ್ಯೆಗಳನ್ನು ನಿವಾರಿಸಬಹುದು. ಒಂದು ವೇಳೆ ನಾವು ಕೇರ್ಲೆಸ್ ಮಾಡಿ ಹಾಗೆ ಬಿಟ್ರೆ ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗಿ ಕೆಲವು ವರ್ಷಗಳಲ್ಲಿ ಸಾವು ಕೂಡ ಸಂಭವಿಸಬಹುದು. ವಿಟಮಿನ್ ಬಿ3ಯ ಮತ್ತೊಂದು ಮುಖ್ಯ ಕೆಲಸ ಏನು ಅಂತಂದ್ರೆ ಎನ್ಎಡಿ ಮತ್ತು ಎನ್ಎಡಿಪಿ ಅನ್ನು ತಯಾರಿಸೋದು. ಎನ್ಎಡಿ ಅಂದ್ರೆ ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್, ಎನ್ಎಡಿಪಿ ಅಂದ್ರೆ ನಿಕೋಟಿನಮೈಡ್ ಅಡಿನೈನ್ ಡೈನ್ಯೂಕ್ಲಿಯೋಟೈಡ್ ಫಾಸ್ಫೇಟ್. ಇವೆರಡು ಕೋಎನ್ಸೈಮ್ಗಳು. ಇವು ದೇಹದ 400ಕ್ಕೂ ಹೆಚ್ಚು ಜೀವರಾಸಾಯನಿಕ ಕ್ರಿಯೆ ಭಾಗವಾಗಿವೆ ಮತ್ತು ಈ ಕ್ರಿಯೆಗಳು ವಿಶೇಷವಾಗಿ ನಮ್ಮ ಆಹಾರವನ್ನು ಶಕ್ತಿಯಾಗಿ ಪರಿವರ್ತಿಸುವುದಕ್ಕೆ ಸಂಬಂಧಪಟ್ಟಿವೆ. ಈ ಕೋಎನ್ಸೈಮ್ಗಳು ತಯಾರಾಗುವಲ್ಲಿ ವಿಟಮಿನ್ ಬಿ3 ಪ್ರಮುಖ ಪಾತ್ರ ನಿರ್ವಹಿಸುತ್ತದೆ. ಅಂದ್ರೆ ಪೋಷಕಾಂಶಗಳನ್ನು ಶಕ್ತಿಯಾಗಿ ಪರಿವರ್ತಿಸಲು ವಿಟಮಿನ್ ಬಿ3 ಸಹಾಯ ಮಾಡುತ್ತದೆ. ವಿಟಮಿನ್ ಬಿ3 ರಕ್ತದಲ್ಲಿನ ಕೊಲೆಸ್ಟ್ರಾಲ್ ಲೆವೆಲ್ ಕಡಿಮೆ ಮಾಡುತ್ತದೆ. ಎಲ್ಡಿಎಲ್